ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಮತ್ತೆ ಅಚ್ಯುತಾನಂದ ದಾಸ್ ಅವರು ಹೇಳಿರೋ ಪ್ರಕಾರ 13 ಅರಬ್ ದೇಶಗಳು ಭಾರತದ ಮೇಲೆ ದಾಳಿ ಮಾಡ್ತವೆ. ಭಾರತ ಏನೇ ಆದರೂ ಮೂರನೇ ಮಹಾಯುದ್ಧಕ್ಕೆ ಸಜ್ಜಾಗುತ್ತಿದೆ ಜಗತ್ತು. ಮೂರನೇ ಮಹಾಯುದ್ಧ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಂತ ಟೈಮು ಇನ್ನೇನು 1 ವರ್ಷ 2 ವರ್ಷದಲ್ಲಿ ಬಂದ್ಬಿಡುತ್ತೇನೋ ಅನ್ನೋ ಲೆವೆಲ್ಗೆ ಈಗ ಜಗತ್ತು ಸಿದ್ಧ ಆಗ್ತಾ ಇದೆ. ಈಗ ನೋಡ್ತಾ ಇದ್ದೀವಿ ಎಲ್ಲಾ ದೇಶಗಳು ಯುದ್ಧದ ತಯಾರಿನಲ್ಲಿದೆ. ಅದರಲ್ಲೂ ತುಂಬಾ ದೇಶಗಳಲ್ಲಿ ಈಗ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಹತ್ತತ್ರ 40 ದೇಶಗಳಲ್ಲಿ ಇನ್ನ 1 ವರ್ಷದಲ್ಲಿ ಎಲೆಕ್ಷನ್ ಇದೆ. ನಮಗೆ ಗೊತ್ತಿರೋ ಹಾಗೆ 196 ದೇಶಗಳು ನಮ್ಮ ಭೂಮಿ ಮೇಲಿದೆ. ಅದರಲ್ಲಿ ಸಣ್ಣ ಪುಟ್ಟ ದೇಶಗಳೆಲ್ಲ ಸೇರಿದ್ರು 196 ದೇಶ ಆಗುತ್ತೆ. ಈ 196 ದೇಶಗಳಲ್ಲಿ 39ರಿಂದ 45 ದೇಶಗಳಲ್ಲಿ ಆಗಲೇ ಯುದ್ಧ ಅನ್ನೋದು ಶುರುವಾಗಿದೆ. ಕೆಲವಷ್ಟು ಕಡೆ ಯುದ್ಧ ಅನ್ನೋದು ನಡೀತಾನೆ ಇದೆ. ನಮ್ಮ ಕಣ್ಣು ಮುಂದೆ ಕಾಣುವಂತ ಯುದ್ಧಗಳಂದ್ರೆ ರಷ್ಯಾ ಉಕ್ರೇನ್ ವಾರ ಆಗ್ಬೋದು. ಇದು ಹೆಚ್ಚು ಕಡಿಮೆ 1-1.5 ವರ್ಷದಿಂದ ನಡೀತಾ ಇದೆ. ಇನ್ನ ಇಸ್ರೇಲ್ ಮತ್ತೆ ಗಾಜಾ ಪ್ಯಾಲೆಸ್ತೈನ್ದು ವಾರು ಇದು ಶುರುವಾಗಿ ಒಂದು 4-5 ತಿಂಗಳಾಯ್ತಾ ಬಂತು. ಅದು ನಡೀತಾನೆ ಇದೆ. ಅದ್ರ ಜೊತೆಗೇನೆ ಇರಾನು ಈಗ ಇಸ್ರೇಲ್ ಜೊತೆ ಯುದ್ಧ ಮಾಡ್ತಾ ಇದೆ. ಈ ಯುದ್ಧಗಳ ಮಧ್ಯೆ ಚೈನಾ ಫಿಲಿಪೈನ್ಸ್ ಯುದ್ಧ ಬೇರೆ ಶುರುವಾಗ್ತಾ ಇದೆ. ಚೈನಾದವರು ಫಿಲಿಪೈನ್ಸ್ ಅವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ರೆಡ್ ಸಿ ಕೆಂಪು ಸಮುದ್ರ ಅನ್ನೋದು ಕೆಂಪು ಬಣ್ಣಕ್ಕೆ ತಿರುಗೋದಕ್ಕೆ ರೆಡಿ ಆಗ್ತಾ ಇದೆಯೇನೋ ಅನ್ನೋ ಮಟ್ಟಿಗೆ ಯುದ್ಧ ನೌಕೆಗಳು ಸಮುದ್ರದಲ್ಲಿ ಓಡಾಡ್ತಾ ಇದ್ದಾವೆ. ಅಷ್ಟೊಂದು ಯುದ್ಧದ ತಯಾರಿ ಅನ್ನೋದಾಗ್ತಾ ಇದೆ. UK ಆಗ್ಬೋದು, US, ಆಸ್ಟ್ರೇಲಿಯಾ ಈ ಎಲ್ಲಾ ಕಂಟ್ರಿಗಳವರು ರೆಡ್ ಸಿನಲ್ಲಿ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ. ಯುದ್ಧಗಳ ತಯಾರಿನ ನಡೆಸ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ಆಲ್ರೆಡಿ ಗೂಗಲ್ ಅಲ್ಲಿ ನ್ಯೂಸ್ ಅಲ್ಲಿ ತುಂಬಾ ಚಾನಲ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ಇದರಿಂದ ತಿಳ್ಕೊಬಹುದು. ಹೆಚ್ಚು ಕಡಿಮೆ ನಮಗೆ ಗೊತ್ತಿರೋ ಹಾಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇನ್ನ ಅಚ್ಯುತಾನಂದ ದಾಸ್ ಅವರು ಎಲ್ಲ ತಿಳಿಸಿದ್ದಷ್ಟೇ. ಯುದ್ಧ ಅನ್ನೋದು ನಡೆಯುತ್ತೆ, ಮಹಾಯುದ್ಧ ನಡೆಯುತ್ತೆ. ಆ ಮಹಾಯುದ್ಧದಿಂದ ತುಂಬಾ ಜನ ಸಾವು ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ ಅಂತ ತಿಳಿಸಿದ್ರು. ಅಂತ ಟೈಮು ಇನ್ನೇನು ಕೆಲವು ವರ್ಷಗಳಲ್ಲಿ ಬರ್ತಾ ಇದೆಯೇನೋ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಅನ್ನೋವಾಗಿ ಎಷ್ಟು ದೇಶಗಳಲ್ಲಿ ಯುದ್ಧ ನಡೀತಾ ಇದೆ ನೋಡಿ. ಅದರಲ್ಲೂ ಇಲ್ಲಿ ಒಂದು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಕೊಡ್ತಾರೆ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಅದರಲ್ಲಿ ಮಯನ್ಮಾರ್ ಅಲ್ಲಿ ಸಿವಿಲ್ ವಾರ್ ಅಂದ್ರೆ ಕೆಲವೊಂದು ದೇಶದ ಒಳಗಡೆನೆ ಯುದ್ಧಗಳು ಶುರುವಾಗಿದೆ, ಸಿವಿಲ್ ವಾರ್ಗಳು. ಆಫ್ಘಾನಿಸ್ತಾನದಲ್ಲಿ ಯುದ್ಧ ನಡೀತಾ ಇದೆ. ಕೊಲಂಬಿಯಾ, ಇರಾಕ್, ಮಾಲಿ, ಮೆಕ್ಸಿಕೋ, ನೈಜೀರಿಯಾ, ಸೊಮಾಲಿಯಾ ಈ ತರ ಎಷ್ಟೋ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ನಮ್ಮ ದೇಶದಲ್ಲೂ ಕೂಡ ಒಂದು ಮಟ್ಟಿಗೆ ಹೇಳಬೇಕು ಅಂದ್ರೆ ಸಣ್ಣದಾಗಿ ಯುದ್ಧ ಅನ್ನೋದು ನಡೀತಾನೆ ಇದೆ. ಯಾವಾಗಿಂದನೂ ನಡೀತಾ ಇದೆ. ಅವಾಗ ಆರೋ ಬೆಂಕಿ ತರ ಆರೋಗ್ತಾ ಇರುತ್ತೆ. ಮತ್ತೆ ಆ ಬೆಂಕಿ ಒಳಗಡೆ ಇರೋ ಕೆಂಡ ತರ ಮತ್ತೆ ಹತ್ತಿ ಉರಿತಾ ಇರುತ್ತೆ. ಅಂತ ಯುದ್ಧಗಳನ್ನ ನೋಡ್ತಾನೆ ಇದೀವಿ. ಇನ್ನ ಯುದ್ಧಗಳಲ್ಲಿ ನಾವು ನೋಡ್ಬೇಕು ಅಂದ್ರೆ ಯಾವ ವರ್ಷ ಎಷ್ಟೆಷ್ಟು ಜನ ಸತ್ತಿದ್ದಾರೆ ಅಂತ ಡೀಟೇಲ್ಸ್ ಇಲ್ಲಿ ಕೊಡ್ತಾರೆ ಇವರು. 2022ರಲ್ಲಿ ಎಷ್ಟು ಜನ ಸತ್ತಿದ್ರು, 2023ರಲ್ಲಿ ಈ ಯುದ್ಧಗಳಿಂದ ಎಷ್ಟು ಜನ ಸತ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಡ್ತಾರೆ. ಅದರಲ್ಲೂ ಸದ್ಯಕ್ಕೆ ನಡೀತಾ ಇರುವಂತ ವಾರ್ಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. 39 ಕಂಟ್ರಿಗಳಲ್ಲಿ ಈಗ ವಾರ್ ನಡೀತಾ ಇದೆ ಅಟ್ ಪ್ರೆಸೆಂಟ್. ಅದನ್ನ ಬಿಟ್ಟು ಇನ್ನೂ ಎಷ್ಟೋ ಕಂಟ್ರಿಗಳ ಡೀಟೇಲ್ಸ್ ನಮಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ನೋಡ್ಬೋದು ಉಕ್ರೇನು ರಷ್ಯಾ ಜೊತೆ ಯುದ್ಧ ನಡೀತಾ ಇದೆ, ಪ್ಯಾಲೆಸ್ತೈನು ಇಸ್ರೇಲ್ ಜೊತೆ ಯುದ್ಧ ನಡೀತಾ ಇದೆ, ಮಯನ್ಮಾರ್ ಅಲ್ಲಿ ಸಿವಿಲ್ ವಾರು, ಸುಡಾನ್ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್, ನೈಜೀರಿಯಾದಲ್ಲಿ ಟೆರರಿಸ್ಟ್ ವಾರ್ ನಡೀತಾ ಇದೆ. ಇನ್ನು ಸೊಮಾಲಿಯಾದಲ್ಲಿ ಸಿವಿಲ್ ವಾರು, ಮೆಕ್ಸಿಕೋದಲ್ಲಿ ಡ್ರಗ್ ವಾರು, ಸಿರಿಯಾ, ಮಾಲಿ ಈ ತರ ಎಷ್ಟೋ ದೇಶಗಳಲ್ಲಿ ವಾರನ್ನು ನಡೀತಾ ಇದೆ. ಇನ್ನು ಪಾಕಿಸ್ತಾನ ಜೊತೆ ಆಫ್ಘಾನಿಸ್ತಾನದ್ದು ಕೂಡ ಬಾರ್ಡರ್ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ. ಇಬ್ಬರ ಮಧ್ಯೆ ಒಂದು ಸಣ್ಣ ಮಟ್ಟಿಗೆ ಜಗಳ ಅನ್ನೋದು ಶುರುವಾಗಿ ಈಗ 2022ರಲ್ಲೂ 1766 ಜನ ಸತ್ತಿದ್ದಾರೆ. 2023ರಲ್ಲೂ 2169 ಜನ ಸೈನಿಕರು ಸತ್ತಿದ್ದಾರೆ. ಈ ಮಟ್ಟಿಗೆ ಅಲ್ಲೂ ಕೂಡ ಯುದ್ಧ ನಡೀತಾ ಇದೆ. ಇನ್ನು ನಮ್ಮ ದೇಶದ್ದು ಪಾಕಿಸ್ತಾನದ್ದು ಯುದ್ಧ ನಡೀತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಭಾರತ ಪಾಕಿಸ್ತಾನ ಯುದ್ಧ ಅಂದ್ರೆ ಎಲ್ಲರೂ ನೋಡಿರ್ತೀರಾ, ತಿಳ್ಕೊಂಡಿರ್ತೀರಾ. ಅದ್ರ ಜೊತೆಗೆ ಕೊಲಂಬಿಯಾ ಆಗ್ಬೋದು, ಇಸ್ರೇಲು, ಇರಾಕು, ಸೌತ್ ಸುಡಾನು, ಇಂಡಿಯಾ, ಚೈನಾ ಬಾರ್ಡರ್ ಅಲ್ಲಿ ಲೈಟ್ ಆಗಿ ಕಾನ್ಫ್ಲಿಕ್ಷನ್ ಅನ್ನೋದು ಇದ್ದೇ ಇದೆ. ಬಾರ್ಡರ್ ಡಿಸ್ಪ್ಯೂಟ್ಗಳು. ಇದರಿಂದ ಕೂಡ ಯಾವಾಗ ಬೇಕಾದರೂ ಆ ಬಾರ್ಡರ್ ಡಿಸ್ಪ್ಯೂಟ್ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಅಂತ ಒಂದು ಲೆಕ್ಕಾಚಾರ ಹೇಳಿದ್ದಾರೆ. ಇನ್ನ ಫಿಲಿಪೈನ್ಸ್ ಅಲ್ಲಿ ಸಿವಿಲ್ ವಾರ್ ಇತ್ತು. ಆ ಸಿವಿಲ್ ವಾರ್ ಕನ್ವರ್ಟ್ ಆಗಿ ಈಗ ಚೈನಾದವರು ಫಿಲಿಪೈನ್ಸ್ಗೆ ವಾರ್ನಿಂಗ್ ಕೊಡೋ ಲೆವೆಲ್ಗೆ ಹೋಗಿದ್ದಾರೆ. ಚೈನಾದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಗಳನ್ನ ಎಲ್ಲಾ ದೇಶದವರು ಗಮನಿಸ್ತಾ ಇದ್ದಾರೆ. ಅದರಲ್ಲೂ US, UK, ರಷ್ಯಾ ಈ ದೇಶಗಳವರೆಲ್ಲ ಗಮನಿಸ್ತಾ ಇದ್ದಾರೆ. ಯಾವ ದೇಶದವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಗೊತ್ತಾಗೋದಿಲ್ಲ. ಅದರಲ್ಲೂ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತೆ ಅಚ್ಯುತಾನಂದ ದಾಸ್ ಅವರು ಬರೆದಿರುವಂತ ಕಾಲಜ್ಞಾನಗಳಲ್ಲಿ 13 ಅರಬ್ ದೇಶಗಳು ಒಂದಾಗಿ ಭಾರತದ ಮೇಲೆ ಯುದ್ಧ ಸಾರುತ್ತೆ ಅಂತ ಹೇಳಿದ್ದಾರೆ. 13 ಅರಬ್ ದೇಶಗಳು ಯಾವ್ದು ಒಂದಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಚೈನಾ ಇಂಡಿಯಾ ಕಾನ್ಫ್ಲಿಕ್ಟ್ ಕೂಡ ನಡೀತಾ ಇದೆ.
ಇಂಡಿಯಾದವ್ರನ್ನ ಅಂದ್ರೆ ಭಾರತದವ್ರನ್ನ ಕಂಡ್ರೆ ಚೈನಾದವ್ರಿಗೆ ಆಗೋದಿಲ್ಲ. ಅದು ಎಲ್ಲಾ ವಿಷಯದಲ್ಲೂ ನಾವು ನೋಡ್ಬಿಟ್ಟಿದೀವಿ ಕಾಂಪಿಟೇಷನ್ ಅನ್ನೋದು ಯಾವ ತರ ಇದೆ ಅನ್ನೋದು. ಅದರಲ್ಲಿ ಈಗ ಮೊನ್ನೆ ಆಗಿರುವಂತ ಒಂದು ಇನ್ಸಿಡೆಂಟ್ ಲೆಕ್ಕ ಹಾಕೊಂಡ್ರೆ ಚೈನಾದಲ್ಲಿ ಕ್ಸಿನ್ ಜಿಂಪಿಂಗ್ ಅವರು ಮಿಲಿಟರಿ ಪರ್ಜ್ ಅಂತ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರು ಚೈನಾದಲ್ಲಿ ಮಿಲಿಟರಿನಲ್ಲಿ ಇದ್ದಂತ ಸೀನಿಯರ್ಸ್ನೆಲ್ಲ ತೆಗೆದಾಕ್ತಾ ಇದ್ದಾರೆ. ಆ ಜಾಗಕ್ಕೆ ಪ್ರೆಸಿಡೆಂಟ್ಗೆ ಆಪ್ತರ ಯಾರು ಇರ್ತಾರೆ ಅಂಥವ್ರನ್ನ ಆ ಜಾಗಕ್ಕೆ ಕೂರಿಸ್ತಾ ಇದ್ದಾರೆ. ಎಂತಕ್ಕೆ ಅಂದ್ರೆ ಕೆಲವೊಂದು ಸಲ ಮಿಲಿಟರಿ ಅವರು ಆಪೋಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೀನಿಯರ್ಸ್ಗಳಿಗೆ ಗೊತ್ತು ಯುದ್ಧ ಅಂದ್ರೆ ಯಾವ ರೀತಿ ಇರುತ್ತೆ, ಯುದ್ಧದಿಂದ ಏನ್ ನಷ್ಟ ಆಗುತ್ತೆ ಅಂತ ಗೊತ್ತು. ಅದಕ್ಕೋಸ್ಕರ ಚೈನಾ ಪ್ರೆಸಿಡೆಂಟ್ ಸದ್ಯಕ್ಕೆ ಅಲ್ಲಿದ್ದಂತ ಸೀನಿಯರ್ ಆಫೀಸರ್ಗಳನ್ನೆಲ್ಲ ಕೆಲಸದಿಂದ ತೆಗೆದುಹಾಕಿ ಅಲ್ಲಿಗೆ ಅವರ ಆಪ್ತರನ್ನ ಕೆಲಸಕ್ಕೆ ಜಾಯಿನ್ ಮಾಡ್ತಾ ಇದ್ದಾರೆ. ಇದು ಅಮೆರಿಕ ಕಣ್ಣಿಗೂ ಬೀಳ್ತಾ ಇದೆ. ಇದರಿಂದ ನೆಕ್ಸ್ಟ್ ದಿನಗಳಲ್ಲಿ ಯುದ್ಧದ ತಯಾರಿ ಚೈನಾ ಮಾಡ್ತಾ ಇದೆಯಾ ಅನ್ನೋ ಒಂದು ಯೋಚನೆನೂ ಕೂಡ ಅಮೆರಿಕ ಮಾಡ್ತಾ ಇದೆ. ಅದರಲ್ಲಿ ನಮಗ್ ಗೊತ್ತಿರೋ ಹಾಗೆ ಚೈನಾ ಸದ್ಯಕ್ಕೆ ರಷ್ಯಾ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಇನ್ನ ಈ ಕಡೆ ಪಾಕಿಸ್ತಾನದ ಜೊತೆ ಆಲ್ರೆಡಿ ಒಳ್ಳೆ ಸಂಬಂಧ ಏನೋ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ಇಂಡಿಯಾ ಪಾಕಿಸ್ತಾನಕ್ಕೂ ಶತ್ರು ಆಗಿದೆ, ಈ ಕಡೆ ಚೈನಾದವ್ರಿಗೂ ಶತ್ರು ಆಗಿರೋದ್ರಿಂದ ಮಧ್ಯದಲ್ಲಿ ಭಾರತದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೋ ನೋಡಬೇಕು. ಅದರಲ್ಲೂ ಇವರು ಚೈನಾ ಬಗ್ಗೆ ತಿಳಿಸಿರೋದು, ಈಗ ಆಲ್ರೆಡಿ ಚೈನಾ ಮಿಲಿಟರಿ ಅವರೇ ಕೆಲವೊಂದು ವಿಷಯಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಅಲ್ಲಿ ಇಲ್ಲಿ ಕ್ಸಿ ಜಿಂಪಿಂಗ್ ಅವರು ಥರ್ಡ್ ವರ್ಲ್ಡ್ ವಾರ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಅಂತ ಅಲ್ಲಿರುವಂತ ಮಿಲಿಟರಿ ಅವರು ಕೆಲವೊಂದು ವಿಷಯಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ರಿಸ್ಕ್ ಆಫ್ ಥರ್ಡ್ ವರ್ಲ್ಡ್ ವಾರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಥರ್ಡ್ ವರ್ಲ್ಡ್ ವಾರ್ ಶುರು ಆದ್ರೆ ಈಗ ನಡೀತಾ ಇರೋ ಯುದ್ಧಗಳನ್ನ ಮೀರಿ ದೊಡ್ಡ ಮಟ್ಟದಲ್ಲಿ ಶುರು ಆಗುತ್ತೆ. ಇನ್ನು ಉಕ್ರೇನು, ನಾರ್ತ್ ಆಫ್ರಿಕಾ, ಇಸ್ರೇಲ್ ಈ ಕಡೆ ಎಲ್ಲ US ಅವರು ಅವರ ಆರ್ಮಿಗಳನ್ನ ಇಟ್ಕೊಂಡು ಸಣ್ಣ ಪುಟ್ಟ ದೇಶಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಕೂಡ ರಷ್ಯಾದವ್ರಿಗೆ ಸ್ವಲ್ಪ ಬೇಜಾರು ಮೂಡಿಸಿದೆ. ಇದರಿಂದ ಕೂಡ ರಷ್ಯಾ ಚೀನಾ ಜೊತೆ ಸೇರಿ ಅಮೆರಿಕಾದವ್ರಿಗೆ ಬುದ್ಧಿ ಕಲ್ಸೋಣ ಅಂತ ಏನಾದ್ರೂ ಪ್ಲಾನ್ ಮಾಡುತ್ತಾ ಗೊತ್ತಿಲ್ಲ. ಈ ರೀತಿ ಸಂದರ್ಭದಲ್ಲಿ ಭಾರತ ಸಪೋರ್ಟ್ ಯಾರಿಗ್ ಮಾಡುತ್ತೆ? ಈಗ ಭಾರತದ ಶತ್ರು ಅಂತ ಕನ್ಸಿಡರ್ ಮಾಡೋದಾದ್ರೆ ಈ ಕಡೆ ಪಾಕಿಸ್ತಾನ, ಈ ಕಡೆ ಚೈನಾ, ಈ ಕಡೆ ಮಾಲ್ಡೀವ್ಸ್ ಬೇರೆ ಇತ್ತೀಚಿನ ದಿನಗಳಲ್ಲಿ ಶುರು ಆಗ್ತಾ ಇದೆ. ಇನ್ನ ಬಾಂಗ್ಲಾದೇಶ್ ಕೂಡ ಒಂದು ಕಡೆಯಿಂದ ಮಿತ್ರರಾಗಿ ಇತ್ತು, ಹೇಳೋದಕ್ಕಾಗೋದಿಲ್ಲ. ಅಲ್ಲೂ ಒಂದಲ್ಲ ಒಂದು ದಿನ ಬದಲಾವಣೆಗಳಾಗ್ಬೋದು. ಅದು ಕೂಡ ಶತ್ರು ದೇಶ ಆಗಿ ಬದಲಾಗೋ ಚಾನ್ಸಸ್ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನ ನಮಗ್ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾ, UK, USA ಈ ದೇಶಗಳೆಲ್ಲ ಒಂದ್ ಕಡೆ ನಿಂತ್ಕೊಳ್ಳುತ್ತೆ. ರಷ್ಯಾ, ಚೈನಾ, ಪಾಕಿಸ್ತಾನ ಈ ದೇಶಗಳೆಲ್ಲ ಒಂದ್ ಕಡೆ ನಿಂತ್ಕೊಳ್ಳುತ್ತೋ ಆ ರೀತಿ ಒಂದು ಕ್ವಶನ್ ಮಾರ್ಕ್ ಅನ್ನೋದನ್ನ ಹಾಕಿ ಬಿಟ್ಬಿಟ್ಟಿದ್ದಾರೆ. ಇದರಿಂದ ನಮಗ್ ಗೊತ್ತಾಗ್ತಾ ಇರೋದೇನಂದ್ರೆ ಜಗತ್ತು 3ನೇ ಮಹಾಯುದ್ಧಕ್ಕೆ ರೆಡಿ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ ಅನ್ನೋದಕ್ಕಿಂತ ರೆಡಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ನೋಡ್ತಾ ಇದೀವಲ್ಲ, ಸಾಕ್ಷಿಗಳು ಇಲ್ಲಿ ಸಿಗ್ತಾ ಇದೆ. ರೆಡ್ ಸಿ, ಕೆಂಪು ಸಮುದ್ರದಲ್ಲಿ ತಯಾರಿಗಳನ್ನ ಮಾಡ್ಕೊಳ್ತಾ ಇರೋದನ್ನ ನೋಡ್ಬೋದು. ಚೈನಾ ಇನ್ನ ಭಾರತದ ಸುತ್ತ ಇರುವಂತ ಸಣ್ಣ ಪುಟ್ಟ ದ್ವೀಪ ರಾಷ್ಟ್ರಗಳನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಅದರಲ್ಲೆಲ್ಲ ಚೈನಾ ಅವರ ಕ್ಯಾಂಪ್ಗಳನ್ನ ಹಾಕ್ತಾ ಇದೆ. ಇದರಿಂದ ಕೂಡ ಭಾರತಕ್ಕೆ ಸಣ್ಣ ಮಟ್ಟಿಗೆ ತೊಂದರೆ ಆದ್ರೂ ಆಗಬಹುದು. ಭಾರತದ ಸಂಬಂಧ ಈಗ ರಷ್ಯಾ ಜೊತೆನೂ ಚೆನ್ನಾಗಿದೆ, US ಜೊತೆನೂ ಚೆನ್ನಾಗಿದೆ. ನಮಗೆ ಗೊತ್ತಿರೋ ಹಾಗೆ ನಮ್ಮ ಭೂಮಿ ಮೇಲಿರುವಂತ ಸ್ಟ್ರಾಂಗೆಸ್ಟ್ ಮಿಲಿಟರಿಗಳಲ್ಲಿ US, ರಷ್ಯಾ, ಚೈನಾ, ಭಾರತ, ಆಸ್ಟ್ರೇಲಿಯಾ ಈ ತರ 4-5 ದೇಶಗಳು ಮೇಲೆ ಇದೆ. ಅದನ್ನ ಬಿಟ್ಟು ಉಳಿದ ದೇಶಗಳು ಇರಬಹುದು. ಆದ್ರೆ ನಮ್ಮ ದೇಶದ ಮೇಲೆ ತುಂಬಾ ಜನಕ್ಕೆ ಕಣ್ಣಿದೆ. ಕಾರಣ ನಮ್ಮ ದೇಶದಲ್ಲಿರೋ ಯುವ ಜನತೆ ನಮ್ಮ ದೇಶದಲ್ಲಿ ಜಾಸ್ತಿ ಇದ್ದಾರೆ. ಈ ಯುವ ಜನತೆಯಿಂದ ಮುಂದೆ ಬೇರೆ ದೇಶಗಳಿಗೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡೋರೊಬ್ರು, ಆ ರೀತಿ ಅನುಕೂಲ ಆಗದೇನು ಭಾರತ ದೊಡ್ಡ ಮಟ್ಟಕ್ಕೆ ಬೆಳೆಯೋದ್ರಿಂದ ಬೇರೆ ದೇಶಗಳ ಬಿಸ್ನೆಸ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡೋರು ಕೂಡ ತುಂಬಾ ಜನ ಇದ್ದಾರೆ. ಅದನ್ನ ಬಿಟ್ಟು ಈಗ ಆಲ್ರೆಡಿ ನಮಗೊಂದು ವಿಷಯಗಳು ಗೊತ್ತಾಗಿದೆ. ಕೆಲವೊಂದು ವಿಷಯಗಳ ಪ್ರೋಗ್ರಾಮ್ಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಗುರುದೇವ್ ಸರ್ ಅವರು ಕೂಡ ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅರಬ್ ರಾಷ್ಟ್ರಗಳಲ್ಲಿ ಇದ್ದಂತ ಪೆಟ್ರೋಲ್ ಸಂಪತ್ತು ಅನ್ನೋದು ಖಾಲಿ ಆಗ್ತಾ ಬಂದಿದೆ. ಅದು ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ. ಅರಬ್ ರಾಷ್ಟ್ರಗಳಲ್ಲಿ ಇನ್ನೊಂದು 10 ವರ್ಷ 15 ವರ್ಷದಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ಪೆಟ್ರೋಲೇ ಇರೋದಿಲ್ಲ. ಕಾರಣ ಭೂಮಿಯಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಂದ ಅಲ್ಲಿರುವಂತ ಪೆಟ್ರೋಲ್ ಎಲ್ಲ ಹಿಂದೂ ಮಹಾಸಾಗರದ ಕೆಳಗೆ ಹೋಗಿ ಸೇರ್ಕೊಳ್ತಾ ಇದೆ. ಅದರಲ್ಲೂ ಭಾರತದ ಸರೌಂಡಿಂಗ್ ಅಲ್ಲಿ ಪೆಟ್ರೋಲ್ ಅನ್ನೋದು ಅಧಿಕವಾಗಿ ಸಿಗೋದಕ್ಕೆ ಶುರುವಾಗಿದೆ. ಇದು ಕೂಡ ಅರಬ್ ರಾಷ್ಟ್ರಗಳಿಗೆ ಕೆಂಗಣ್ಣಾಗಿ ಕುತ್ಕೊಳ್ಳುತ್ತೇನೋ ಭಾರತ ಅಂತ ಹೇಳ್ತಾ ಇದ್ದಾರೆ. ಓವರ್ ಆಲ್ ಆಗಿ 3ನೇ ಮಹಾಯುದ್ಧ ಯಾವ್ದಾವ ದೇಶಗಳ ಮಧ್ಯೆ ಶುರು ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಮತ್ತೆ ಅಚ್ಯುತಾನಂದ ದಾಸ್ ಅವರು ಹೇಳಿರೋ ಪ್ರಕಾರ 13 ಅರಬ್ ದೇಶಗಳು ಭಾರತದ ಮೇಲೆ ದಾಳಿ ಮಾಡ್ತವೆ. ಭಾರತ ಏನೇ ಆದ್ರೂ
ಯುದ್ಧದಲ್ಲಿ ಗೆದ್ದು ಕೊನೆಗೆ ನಿಂತ್ಕೊಳ್ಳುತ್ತೆ, ವಿಶ್ವಗುರು ಆಗುತ್ತೆ ಅಂತ ಹೇಳಿದರೆ ಅಂತ ದಿನಗಳಿಗೆ ನಾವು ಕಾಯ್ದು ನೋಡಬೇಕು. ಇನ್ನೇನು ಜಾಸ್ತಿ ವರ್ಷ ಏನಿಲ್ಲ, ಸ್ವಲ್ಪ ದಿನಗಳಲ್ಲೇ, ಸ್ವಲ್ಪ ತಿಂಗಳುಗಳಲ್ಲೇ, ಇಲ್ಲ ಸ್ವಲ್ಪ ವರ್ಷಗಳಲ್ಲೇ ಈ ಯುದ್ಧಗಳು ಶುರುವಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈಗ ನಾವು ನೋಡ್ತಾ ಇದ್ದೀವಿ. ಚೈನಾ ಯುದ್ಧದ ತಯಾರಿನಲ್ಲಿದೆ, ಇನ್ನು US ಯುದ್ಧದ ತಯಾರಿನಲ್ಲಿದೆ, ರಷ್ಯಾ ಯುದ್ಧದ ತಯಾರಿನಲ್ಲಿದೆ. ಈ ಕಡೆ ರಷ್ಯಾ ಬೇರೆ ಬೇರೆ ದೇಶದ ಜೊತೆ ಯುದ್ಧ ಮಾಡ್ತಾನೇ ಇದೆ ಆಲ್ರೆಡಿ. ಇನ್ನ ಸೌತ್ ಕೊರಿಯಾ, ನಾರ್ತ್ ಕೊರಿಯಾಗಳ ಬಗ್ಗೆ ನಮಗ್ ಗೊತ್ತು, ಅದು ಎಷ್ಟೋ ವರ್ಷದಿಂದ ಯುದ್ಧ ನಡೀತಾ ಇದೆ. ಬಟ್ ಆದ್ರೂ ನಮಗ್ ಗೊತ್ತಾಗೋದು 39 ದೇಶಗಳು ಕಣ್ಮುಂದೆ ಕಾಣಿಸ್ತವೆ. ಕಣ್ಣು ಕಾಣಿಸ್ತಾ ಇರುವಂತ ಎಷ್ಟೋ ದೇಶಗಳ ಮಧ್ಯೆ ಯುದ್ಧ ಅನ್ನೋದು ಆಲ್ರೆಡಿ ಶುರು ಆಗೋಗಿದೆ. ಯುದ್ಧದ ನಡುವೆ ನಾವು ಕೂಡ ಬದುಕ್ತಾ ಇದ್ದೀವಿ. ಈ ಯುದ್ಧ ದೊಡ್ಡ ಮಟ್ಟಕ್ಕೆ ಹೋಗಿದ್ದಿನ 3ನೇ ಮಹಾಯುದ್ಧ ನಡೆಯುತ್ತೆ. ಅದರಲ್ಲಿ ಯಾವ್ಯಾವ ಮಿಸೈಲ್ಗಳು ಹಾಕ್ತಾರೋ, ಯಾವ ಪ್ರದೇಶಕ್ಕೆ ಬೀಳುತ್ತೋ, ಒಟ್ನಲ್ಲಿ ಆ ಜಾಗದಲ್ಲಿರುವಂತ ಜನರಿಗೆ ತೊಂದರೆ ಅನ್ನೋದು ಕಾದಿಟ್ಟ ಬುತ್ತಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅಚ್ಯುತಾನಂದ ದಾಸ್ ಅವರು ಹೇಳಿರೋದು, ವಿಷಗಾಳಿಯಿಂದ ಮತ್ತೆ ಬೆಂಕಿ ಉಂಡೆಯಿಂದ ಜನ ಸಾಯ್ತಾರೆ ಅಂತ ಹೇಳಿದರೆ, ಮಿಸೈಲ್ಗಳು ಬೆಂಕಿ ಉಂಡೆ ಆಗುತ್ತೆ, ರಾಸಾಯನಿಕ ಬಾಂಬ್ಗಳು ಈ ಕಡೆ ವಿಷಗಾಳಿ ಆಗುತ್ತೆ, ಒಟ್ಟಿನಲ್ಲಿ ಅದರಿಂದ ಜನ ಸತ್ತೇ ಸಾಯ್ತಾರೆ ಅನ್ನೋ ಲೆವೆಲ್ಗೆ ಯುದ್ಧದ ತಯಾರಿ ಅನ್ನೋದಾಗ್ತಾ ಇದೆ. ಈ ಯುದ್ಧನ ಎದುರಿಸೋದಕ್ಕೆ ಎಲ್ಲಾ ದೇಶಗಳು ರೆಡಿ ಆಗ್ತಾ ಇದಾವೆ. ಯಾರು ರೆಡಿ ಆಗ್ಲಿ ಬಿಡ್ಲಿ, ಕೊನೆಗೆ ಸಾಯೋದು ಮನುಷ್ಯರೇ. ಪ್ರಪಂಚದಲ್ಲಿ ಅತಿಯಾದ ಟೆಕ್ನಾಲಜಿ ಬಂದಾಗ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದೇನೋ. ಈ ಯುದ್ಧದ ಫೈನಲ್ ಸ್ಟೇಜ್ ಎಲ್ಲೋಗಿ ನಿಲ್ಲುತ್ತೆ, ಕಾಯ್ದು ನೋಡೋಣ.